ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಸಮಾನ ಕೆಲಸಕ್ಕೆ ಸಮಾನ ವೇತನ ಮರೀಚಿಕೆ, ಸರ್ಕಾರದ ಆದೇಶವಿದ್ರೂ ಸಿಗದ ನಿಗದಿತ ವೇತನ, ಹಾಸನದ ಹಿಮ್ಸ್ ಹೊರಗುತ್ತಿಗೆ ನೌಕರರ ಆಕ್ರೋಶ. ವಿವಿಧ ದಲಿತ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ದೂತ್ಪೀರ್ ಅಮಾನತಿಗೆ ಆಗ್ರಹ, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪಟ್ಟು. ಆಲೂರು ರೈಲು ನಿಲುಗಡೆ ರದ್ದು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ, 30 ದಿನಗಳಲ್ಲಿ ಸರಿಪಡಿಸುವಂತೆ ಗಡುವು. ವಾರ್ತೆಗಳ ವಿವರ. ಹಿಮ್ಸ್ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂತ ಹೊರಗುತ್ತಿಗೆ ನೌಕರರಿಗೆ ಸರ್ಕಾರದ ಸ್ಪಷ್ಟ ಆದೇಶ ಇದ್ರೂ ಕೂಡ ನಿಗದಿತ ವೇತನವನ್ನ ಪಾವತಿಸ್ತಾ ಇಲ್ಲ ಅಂತ ಆರೋಪಿಸಿ ನೌಕರರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೊರಗುತ್ತಿಗೆ ನೌಕರರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಹಾಗೂ ಸರ್ಕಾರದ ಮಾರ್ಗಸೂಚಿ ಅನ್ವಯ ನಿಗದಿತ ಮೊತ್ತವನ್ನ ಪಾವತಿಸಬೇಕು ಅಂತಕ್ಕಂಥ ಸ್ಪಷ್ಟ ನಿಯಮ ಇದ್ರೂ ಕೂಡ ಹಿಮ್ಸ್ ಆಡಳಿತ ಮಂಡಳಿ ಹಾಗೂ ಗುತ್ತಿಗೆದಾರರು ಇದನ್ನ ಕಡೆಗಣಿಸಿದ್ದಾರೆ ಅಂತ ನೌಕರರು ದೂರಿದ್ದಾರೆ. ಹಗಲು ರಾತ್ರಿ ಎನ್ನದೆ ಆಸ್ಪತ್ರೆಯಲ್ಲಿ ರೋಗಿಗಳ ಸೇವೆಗಾಗಿ ಶ್ರಮಿಸ್ತಾ ಇರತಕ್ಕಂಥ ನೌಕರರ ಕೈಯಲ್ಲಿ ಈಗ ಕಾಸಿಲ್ಲದೆ ಜೀವನ ನಡೆಸೋದೇ ಕಷ್ಟಕರ ಆಗೋಗ್ಬಿಟ್ಟಿದೆ. ಸಮಯಕ್ಕೆ ಸರಿಯಾಗಿ ವೇತನ ಸಿಗ್ತಾ ಇಲ್ಲ, ಸಿಕ್ಕರು ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಮೊತ್ತಕ್ಕಿಂತ ಕಡಿಮೆ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ. ಇನ್ನು ಕುಟುಂಬ ನಿರ್ವಹಣೆ ಹೆಂಗ್ ಮಾಡೋದು ಹಿಂಗಾಗ್ಬಿಟ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೀವ್ರ ತೊಂದರೆ ಆಗ್ತಾ ಇದೆ ಅಂತ ನೌಕರರು ಒಳಲನ್ನು ತೋಡಿಕೊಂಡಿರ್ತಕ್ಕಂಥದ್ದು. ಇನ್ನು ಆಸ್ಪತ್ರೆಯ ನೈರ್ಮಲ್ಯ, ಭದ್ರತೆ, ವಾರ್ಡ್ ನಿರ್ವಹಣೆ, ರೋಗಿಗಳ ಆರೈಕೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಕ್ಕಂತ ಹೊರಗುತ್ತಿಗೆ ಸಿಬ್ಬಂದಿಗಳನ್ನ ಗುತ್ತಿಗೆ ಏಜೆನ್ಸಿಗಳು ಮತ್ತೆ ಮಧ್ಯವರ್ತಿಗಳು ಆರ್ಥಿಕವಾಗಿ ಶೋಷಿಸ್ತಾ ಇದ್ದಾವೆ ಅಂತಕ್ಕಂಥ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಹೊರಗುತ್ತಿಗೆ ನೌಕರರಿಗೆ ಸಿಗಬೇಕಾದ ಪೂರ್ಣ ಪ್ರಮಾಣದ ವೇತನವನ್ನ ಯಾವುದೇ ಕಡಿತವಿಲ್ಲದೆ ನೇರವಾಗಿ ನೌಕರರ ಖಾತೆಗೆ ಜಮಾ ಮಾಡಬೇಕು. ಇದುವರೆಗೂ ಕೂಡ ವಿಳಂಬ ಆಗಿರ್ತಕ್ಕಂಥ ಹಾಗೂ ಕಡಿತಗೊಳಿಸಿರ್ತಕ್ಕಂಥ ವೇತನ ಬಾಕಿ ಏನಿದೆ ಆ ಹಣವನ್ನು ಕೂಡ ತಕ್ಷಣವೇ ಪಾವತಿ ಮಾಡಬೇಕು. ಪ್ರತಿ ತಿಂಗಳ ನಿರ್ದಿಷ್ಟ ದಿನಾಂಕದೊಳಗೆ ವೇತನವನ್ನ ಪಾವತಿ ಮಾಡುವ ವ್ಯವಸ್ಥೆಯನ್ನ ಕಡ್ಡಾಯಗೊಳಿಸಬೇಕು. ಯಾವಾಗ ಬೇಕೋ ಆಗ ಕೊಡಬಾರದು, ಕಡ್ಡಾಯಗೊಳಿಸಬೇಕು. ವೇತನ ಪಾವತಿಯಲ್ಲಿ ಗುತ್ತಿಗೆದಾರರು ಮಾಡ್ತಾ ಇರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಹಿಮ್ಸ್ ನಿರ್ದೇಶಕರು ಮತ್ತೆ ಜಿಲ್ಲಾಡಳಿತ ಸೂಕ್ತ ತನಿಖೆ ನಡೆಸಿ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ಕೂಡಲೇ ಹಿಮ್ಸ್ ಆಡಳಿತ ಮಂಡಳಿ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತೋದ್ರೆ ಹೊರಗುತ್ತಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಲೇ ಇದೇ ರೀತಿ ನಿರ್ಲಕ್ಷ್ಯ ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ಆಸ್ಪತ್ರೆ ವೈದ್ಯಕೀಯ ಸೇವೆಯನ್ನು ಸ್ಥಗಿತಗೊಳಿಸಿ ಉಗ್ರ ಸ್ವರೂಪದ ಹೋರಾಟ ನಡೆಸಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೌಕರರು ನೀಡಿದ್ದಾರೆ. ಸರ್, ನಾವು ಹಿಮ್ಸ್ ಹಾಸ್ಪಿಟಲ್ಲಿ ಅಟೆಂಡ್ ಕೆಲಸ ಮಾಡ್ತಾಯಿದ್ವಿ. ನಮಗೆ ವೇತನ ಬಂದು 14,500 ರೂಪಾಯಿ ಕೊಡ್ತಾರೆ ಸರ್. ಇನ್ನೂ ವೇತನ ಜಾಸ್ತಿ ಆಗಿದೆ, ಇನ್ನೂ ಕೊಡ್ತೇ ಇಲ್ಲ ಅಷ್ಟೇ ಸರ್. ಬೇಡಿಕೆ ಅಂದರೆ ಜಾಸ್ತಿ ಮಾಡ್ಬೇಕು ಸರ್, ನಮಗೆ ಸಾಕಾಗ್ತಾಯಿಲ್ಲ. ಅದು ಕೊಡ್ತಿಲ್ಲ ಸರ್, ಇನ್ನೂ ನಮಗೆ ಲೆಟ್ರ್ ಬಂದಿಲ್ಲ, ಅದು ಬಂದಿಲ್ಲ ಅಂತ ಹೇಳ್ತಾರೆ ಸರ್. ನಮಗಿಲ್ಲಿ ಮುಂದಿನ ಗುರಿ ಅಂದರೆ ನಮಗೆ ಹೋರಾಟ ಮಾಡಬೇಕು, ಇದು ಮಾಡಬೇಕು ಅಂತ ಸ್ಟ್ರೈಕ್ ಮಾಡ್ಕೊತಿದ್ದೀವಿ ಸರ್. ನಾವು ರಾಜ್ಯ ಅಧ್ಯಕ್ಷರಿಗೆ ಹೇಳಿದ್ದೀವಿ, ಅವರು ಲೆಟ್ರ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಅದರಲ್ಲಿ ಡ್ರೈವರಾಗಿ ಕೆಲಸ ಮಾಡ್ತಿರೋದು 15,200 ರೂಪಾಯಿ ಕೊಡ್ತಾರೆ ಸಂಬಳನ. ಅದು ಸಂಬಳ ಸಾಕಾಯ್ತಲ್ಲ, ಈಗ ಸಂಬಳ ಜಾಸ್ತಿ ಆಗೈತೆ, ಅದನ್ನು ಜಾಸ್ತಿ ಮಾಡಿಕೊಟ್ಟಿಲ್ಲ. ಇನ್ನೂ ನಮಗೆ ಲೆಟ್ರ್ ಬಂದಿಲ್ಲ, ಲೆಟ್ರ್ ಬಂದಾಗ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಮ್ಮದು ಸಂಘದ ಕಡೆಯಿಂದ ಎಲ್ಲ ಲೆಟ್ರ್ ಕೊಟ್ಟು ಸ್ಟ್ರೈಕ್ ಮಾಡ್ತಿದ್ದಾರೆ. ಇವತ್ತಿನ ದಿವಸ ಮಾಧ್ಯಮದವ್ರ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡೋದು ಏನಪ್ಪ ಅಂದರೆ, ಇಡೀ ಕರ್ನಾಟಕದಂಥ ಹೊರಗುತ್ತಿಗೆ ನೌಕರರು ಏನು ಕೆಲಸ ಮಾಡ್ತಿದ್ದಾರೆ, ಮಹಾನಗರ ಪಾಲಿಕೆ ವ್ಯಾಪ್ತಿ ಆಗಿರ್ಬೋದು, ಪುರಸಭೆ ವ್ಯಾಪ್ತಿ ಆಗಿರ್ಬೋದು, ಅಥವಾ ತಾಲೂಕು ವೈಸ್ ಆಗಿರ್ಬೋದು, ಡಿಸ್ಟಿಕ್ ವೈಸ್ ಆಗಿರ್ಬೋದು, ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯ ಸಾಹೇಬರು ಇದ್ದಂತಹ ಒಂದು ಕಾಲದಲ್ಲಿ, ಈಗಿನ ದಿವಸದಲ್ಲಿ ಇಳಿಯೋದಕ್ಕಿಂತ ಫಸ್ಟು, ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯೋದಕ್ಕಿಂತ ಫಸ್ಟು ಮೇ ತಿಂಗಳಿನಲ್ಲಿ ಏನು ಹೊರಗುತ್ತಿಗೆ ನೌಕರರುಗಳಿಗೆ ಕಷ್ಟ ಬರಬಾರ್ದು ಅಂತ ಹೇಳಿ ವೇತನವನ್ನು ಬಾರಿಸ್ತಾರೆ. ಯಾವ ಥರ ಹೇಳ್ತಾರೆ ಅಂತ, ವೇತನಕ್ಕೆ ಅವರು ಪರ್ಮಿಷನ್ನ ಕೊಟ್ಟು 1 ತಿಂಗಳು ವೇತನವನ್ನು ಹಾಕ್ತಾಯಿದ್ದಾರೆ. ಆಲ್ರೆಡಿ ಮೇ ತಿಂಗಳಲ್ಲಿ ಜಾರಿ ಮಾಡ್ತಾರೆ. ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ 24,960 ರೂಪಾಯಿ ದುಡ್ಡನ್ನ, 400 ರೂಪಾಯಿ ಕಡಿಮೆ 25,000 ರೂಪಾಯಿ ದುಡ್ಡನ್ನ ಹಾಕ್ತಾರೆ. ಎಲ್ಲ ಇಲಾಖೆಗಳಿಗೂ ಕೂಡ ಕಾರ್ಮಿಕ ಇಲಾಖೆಯಲ್ಲಿ ನಮ್ಮ ಸಚಿವರಾಗಿದ್ದಂಥ ಸಂತೋಷ್ ಲಾಡ್ ಸಾಹೇಬರು ಇವತ್ತು ಕೂಡ ಸಚಿವರಾಗಿದ್ದಾರೆ. ಅವರು ಯಾವುದೇ ಕಾರ್ಮಿಕರಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕೂಡ ವೇತನವನ್ನು ಸಮಾಸಾರಿ ಒಂದೇ ಸಮನಾಗಿ ಕೊಡಬೇಕಂತ ಹೇಳಿಬಿಟ್ಟು ಇವತ್ತು ವೇತನವನ್ನು ಜಾಸ್ತಿ ಮಾಡ್ತಾರೆ. ಆದರೆ ಇವತ್ತಿನ ದಿವಸ ನಮ್ಮ ಹಾಸನ ಡಿಸ್ಟಿಕಲ್ಲಿ ಏನಾಗ್ತಾ ಇದೆ ಅಂದರೆ, ನೀವು ಹೋಗ್ರಿ, ಬಳ್ಳಾರಿ ಕಡೆ ಹೋಗ್ರಿ, ಎಲ್ಲೇ ಹೋಗ್ರಿ, ನಾನು ಕೆಲವೊಂದು ಇಲಾಖೆಗಳಲ್ಲಿ ಸುಮ್ಮನೆ ಮಾಹಿತಿ ತಿಳ್ಕೊತಾ ಇದ್ದೀನಿ. ಮೇ ತಿಂಗಳಿಂದ ಹೊರಗುತ್ತಿಗೆ ನೌಕರರಿಗೆ ಸಂಬಳ ಆಗ್ತಾ ಇಲ್ಲ.
ಯಾಕಪ್ಪ ಅಂತ ಅಂದರೆ ಇವರಿಗೆ ವೇತನ ಇರೋದು ಒಂದು 17-18 ಸಾವಿರ ರೂಪಾಯಿ ಸಂಬಳ ಇರೋದು. ಇವತ್ತು ಆಗ್ತಾ ಇರೋದು ಹೊರಗುತ್ತಿಗೆ ಅವರು ಏನು ಟೆಂಡ್ರ್ ಮಾಡ್ಕೊಂಡಿದ್ದಾರೆ, ಆ ಟೆಂಡ್ರ್ ಅವ್ರು ಆಗ್ತಾ ಇರೋದು 16 ಸಾವಿರ ರೂಪಾಯಿ. ಅದರಲ್ಲೂ ಒಂದು 500,000 ರೂಪಾಯಿ ದುಡ್ಡು ಹೊಡಿತಾರೆ. ಮತ್ತು ಮೇ ತಿಂಗಳಿನಲ್ಲಿ ಜಾರಿ ಮಾಡ್ತಾರೆ. ಏನು ಜಾರಿ ಮಾಡ್ತಾರೆ? ಸ್ಯಾಲ್ರಿನ 400 ರೂಪಾಯಿ ಕಡಿಮೆ 25,000 ರೂಪಾಯಿ. ಪ್ರೂಫ್ ಇದೆ ನನ್ನ ಹತ್ರ. ಎಲ್ಲ ಆಸ್ಪತ್ರೆಗಳಿಗೂ ಈಗ ತಾಲೂಕುಗಳಲ್ಲಿ ಎಲ್ಲಿ ಒಳನರಸೀಪುರ ಆಗಿರ್ಬೋದು, ಆಲೂರು ಆಗಿರ್ಬೋದು, ಸಕಲೇಶ್ಪುರ ಆಗಿರ್ಬೋದು, ಅಲ್ಲಿ 22,000. ಹಾಸನ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅವ್ಯವಸ್ಥೆಗಳು, ದಲಿತ ಮುಖಂಡರ ಮೇಲೆ ನಡೀತಾ ಇರತಕ್ಕಂತ ದೌರ್ಜನ್ಯ ಹಾಗೂ ಸಮಾಜದ ಗಣ್ಯರಿಗೆ ಆಗ್ತಾ ಇರತಕ್ಕಂತ ಅಪಮಾನಗಳನ್ನ ಖಂಡಿಸಿ ಮಾದಿಗ ದಂಡೋರ ಕರ್ನಾಟಕ ಮಾಧರ ಮಹಾಸಭಾ ಹಾಗೂ ವಿವಿಧ ಜನಪರ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಂಘಟನೆಗಳು ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿಯನ್ನು ಸಲ್ಲಿಸಿದ್ರು. ಪ್ರತಿಭಟನಾಕಾರರು ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಗೃಹ ಸಚಿವರು ಈ ವಿಷಯದಲ್ಲಿ ಕೂಡಲೇ ಮಧ್ಯ ಪ್ರವೇಶಿಸಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಪ್ರತಿಭಟನೆಯ ಪ್ರಮುಖ ಹಕ್ಕೊತ್ತಾಯಗಳಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯ ಸ್ಮರಣೆಯಲ್ಲಿ ಏನು ಮೊನ್ನೆ ನಡೀತು, ಹಾಸನ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ತೋರಿದ ಉದಾಸೀನತೆ ಹಾಗೂ ದಲಿತ ಯುವಕರ ಮೇಲೆ ನಡೆಸಿದ ಹಲ್ಲೆಯನ್ನ ಖಂಡಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕು ಅಂತ ಒತ್ತಾಯಿಸಲಾಯಿತು. ಇನ್ನು ಜೊತೆಗೆ ಚಿತ್ರದುರ್ಗದಲ್ಲಿ ಪೂಜ್ಯ ಶ್ರೀ ಬಸವ ಹರಳಯ್ಯ ಸ್ವಾಮೀಜಿಗಳ ಮೇಲೆ ಠಾಣೆಯಲ್ಲಿ ನಡೆದ ಹಲ್ಲೆ, ಹಾಸನದಲ್ಲಿ ದಲಿತ ಮುಖಂಡ ದೇವರಾಜ್ ಕುಟುಂಬದ ಮೇಲೆ ನಡೆದ ದೌರ್ಜನ್ಯ ಮತ್ತೆ ಪೊಲೀಸ್ ಇಲಾಖೆಯ ಪಕ್ಷಪಾತ ಧೋರಣೆ, ರಾಯಚೂರಿನಲ್ಲಿ ಭೂಮಾನಂದ ಅವರ ಕೊಲೆ ಪ್ರಕರಣ, ದಾವಣಗೆರೆಯಲ್ಲಿ ದೇವಸ್ಥಾನ ಪ್ರವೇಶಿಸಿದ ಯುವಕರ ಮೇಲಿನ ಹಲ್ಲೆ ಹಾಗೂ ಜಾತಿ ಪ್ರಮಾಣ ಪತ್ರ ವಿತರಣೆಯಲ್ಲಿ ಲೋಪದೋಷಗಳು ಸೇರಿದಂತೆ ಸಾಕಷ್ಟು ಇಡೀ ರಾಜ್ಯದ ವಿವಿಧ ಜ್ವಲಂತ ಸಮಸ್ಯೆಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಷ್ಟಲ್ಲದೆ ಹಾಸನದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣಕ್ಕೆ 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಕೂಡ ಸದ್ಯ ಇದ್ರ ಮುಂದೆ ಇಡಲಾಗಿದೆ. ಸರ್ಕಾರ ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ಒದಗಿಸಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಮತ್ತೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದರು. 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ಇರ್ತಕ್ಕಂಥ ಈ ಒಂದು ಕಾಲಘಟ್ಟದಲ್ಲಿ ನಾವು ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ಒಂದು ಕರಾಳ ದಿನವನ್ನಾಗಿ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಪೂರ್ವಭಾವಿಯಾಗಿ ಒಂದು ಹೋರಾಟವನ್ನು ನಾವಿವತ್ತು ಪ್ರಾರಂಭ ಮಾಡಿದ್ದೇವೆ. ಮಾದಿಗ ದಂಡೋರ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮತ್ತು ಕರ್ನಾಟಕ ಮಾದಾರ ಮಹಾಸಭಾ ಮತ್ತು ದಲಿತ ಮತ್ತು ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಉದ್ದೇಶ ಏನು ಅಂತಂದರೆ, ಈಗಾಗಲೇ ಇವತ್ತು ನಿನ್ನೆ ದಿವಸ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಏನು ಒಂದು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ಸೇರಿದಂತೆ ನಮ್ಮ ಹರಳಯ್ಯ ಸ್ವಾಮೀಜಿಯವರು, ಬಸವ ಹರಳಯ್ಯ ಸ್ವಾಮೀಜಿಯವ್ರ ಮೇಲೆ ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗಿ ಗೂಂಡಾಗಳು ಹಲ್ಲೆ ಮಾಡಿರ್ತಾರೆ. ಜೊತೆಗೆ ಹಾಸನದಲ್ಲಿ ಒಬ್ಬ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಾಹೇಬರು, ಮಾಜಿ ಪ್ರಧಾನಮಂತ್ರಿಗಳು, ಉಪ ಪ್ರಧಾನಮಂತ್ರಿಗಳು ಅವರ ಪುಣ್ಯಾಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ದೂತ್ವೀರತಕ್ಕಂಥ ಸಮಾಜ ಕಲ್ಯಾಣ ಅಧಿಕಾರಿ ಅವರಿಗೆ ಅವಮಾನವನ್ನು ಮಾಡಿ ಅವರ ಉಪನ್ಯಾಸವನ್ನು ಏರ್ಪಡಿಸದೆ ಕೇಳಕೋದಂಥ ಒಬ್ಬ ಪತ್ರಕರ್ತನ ಮೇಲೆ, ನಮ್ಮ ಸಮಾಜದ ಮುಖಂಡದ ಮೇಲೆ ಹಲ್ಲೆಗೆ ಮುಂದಾಗಿ ನಾನು ಮಾಡೋದೇ ಇಲ್ಲ, ಅದೇನು ಮಾಡ್ತೀಯ ಮಾಡ್ಕೋಗು, ಮಾಡಬೇಕಂತ ಏನೂ ಇಲ್ಲ ಅಂತ ಉಡಾಪೆಯಿಂದ ವರ್ಷದನ್ನು ಖಂಡಿಸ್ತಾ ದಾವಣಗೆರೆಯಲ್ಲಿ 8 ಜನ ಯುವಕರನ್ನ ದೇವಸ್ಥಾನ ಪ್ರವೇಶ ಮಾಡಿದ್ರು ಅಂತ ಹೇಳಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದಂಥ, ಹಲ್ಲೆ ಮಾಡಿದಂಥ, ಕಂಬಾಕಟ್ಟೆಗೆ ಹೊಡೆದಂಥ, ರಾಯಚೂರಿನ ಭೂಮಾನಂದ್ ಅಂತಕ್ಕಂಥ ಒಬ್ಬ ನಮ್ಮ ಸಮಾಜದ ಯುವಕನನ್ನು ಕೊಲೆ ಮಾಡಿದಂಥ ಎಲ್ಲ ಕಾರಣಗಳನ್ನ ಇಟ್ಕೊಂಡು ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಏನು ನಿಟ್ಟೂರಿನ ಏನು ಪುರದಮ್ಮ ದೇವಸ್ಥಾನದ ಬಳಿ ವ್ಯಾಪಾರ ಮಾಡ್ತಕ್ಕಂಥ ಏನು ನಮ್ಮ ಸಹೋದರಿಯರು ಬಂದಿದ್ದಾರೆ, ಇಲ್ಲಿ ಅವರ ಕುಟುಂಬದವ್ರ ಮೇಲೆ ಏನು ಅಲ್ಲಿನ ಬಡ್ಡಿ ಮಕ್ಕಳು ಮೀಟ್ರ್ ಬಡ್ಡಿಯನ್ನು ಹಾಕ್ಕೊಂಡು ಅವರು ಇವತ್ತು ಪ್ರಾಣವನ್ನು ಕಳ್ಕೊಳ್ತಕ್ಕಂಥ ಸ್ಥಿತಿನಲ್ಲಿ ತಲುಪಿದ್ದಾರೆ. ಅವರೆಲ್ಲರೂ ಕೂಡ ಬಂಧಿಸಬೇಕು. ಮತ್ತು ಸರ್ಕಾರ ಕೂಡಲೇ ಏನು ಭೂಮಾನಂದಿಗೆ 50 ಲಕ್ಷ ಪರಿಹಾರವನ್ನು ಕೊಡಬೇಕು. ದುದ್ದ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಏನು PSI ಅಂತಿಮ ಇದ್ದಾರೆ, ಅವರು ನಮ್ಮ ಸಾಮಾಜಿಕ ಹೋರಾಟಗಾರ, ನಮ್ಮ ತಿರುಪತಿಯಲ್ಲಿ ದೇವರಾಜ್ ಮತ್ತು ಅವರ ಕುಟುಂಬದವರು. ಕಳೆದ 28 ವರ್ಷಗಳಿಂದ ಆಲೂರು ತಾಲೂಕಿನಲ್ಲಿ ರೈಲ್ವೆ ನಿಲ್ದಾಣ ಮತ್ತೆ ಸೌಲಭ್ಯಗಳಿದ್ದರೂ ಕೂಡ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ರೈಲು ನಿಲುಗಡೆ ನಡೀತಾ ಇಲ್ಲ. ಇಲ್ಲಿ ನಂತರ 2024ರ ಫೆಬ್ರವರಿಯಲ್ಲಿ ಪ್ರಾಯೋಗಿಕವಾಗಿ ನಿಲುಗಡೆಯನ್ನು ನೀಡಲಾಗಿತ್ತು. 2024ರ ಡಿಸೆಂಬರ್ 4ರಂದು ಯಾವುದೇ ಸೂಕ್ತ ಕಾರಣ ಇಲ್ಲದೆ ಅದನ್ನು ರದ್ದುಪಡಿಸಲಾಗಿದೆ ಅಂತ ರಾಧಮ್ಮ ಜನಸ್ಪಂದನ ಸಂಸ್ಥೆ ಆಲೂರು ಇಲ್ಲಿಯ ಸಂಸ್ಥಾಪಕ ಹೇಮಂತ್ ಕುಮಾರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿರ್ತಕ್ಕಂಥ ಅವರು ರೈಲ್ವೆ ಅಧಿಕಾರಿಗಳು ಮತ್ತೆ ಮಂತ್ರಿಗಳನ್ನ ಸಂಪರ್ಕಿಸಿದಾಗ ಆಲೂರಿನಲ್ಲಿ ದಿನಕ್ಕೆ 247 ರೂಪಾಯಿ ಮಾತ್ರ ಆದಾಯ ಬರ್ತಾ ಇದೆ ಅಂತ ಪತ್ರ ಕಳಿಸಿದ್ದಾರೆ. ಆದ್ರೆ ಆಲೂರಲ್ಲಿ 2024ರ ಅಕ್ಟೋಬರ್ ತಿಂಗಳಲ್ಲಿ
22,865 ರೂಪಾಯಿ. ನವೆಂಬರ್ ತಿಂಗಳಲ್ಲಿ 15,985 ರೂಪಾಯಿ ಆದಾಯ ಸಂಗ್ರಹ ಆಗಿದ್ದು, ಈ ಸುಮಾರು 311 ಜನ ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ ಇಲ್ಲಿಂದ. ಆಲೂರಿನಲ್ಲಿ ಸಂಗ್ರಹವಾಗುವ ಆದಾಯ ಮಾವಿನಕೆರೆಗಿಂತ ಕಡಿಮೆ ಇದೆ ಹಾಗೂ ಬಾಗೇಪಲ್ಲಿಯಲ್ಲಿ 18,000 ರೂಪಾಯಿ ಕಲೆಕ್ಷನ್ ಆಗ್ತದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಇತರೆ ನಿಲ್ದಾಣಗಳಿಗಿಂತ ಆಲೂರು ತಾಲೂಕಿನಲ್ಲಿ ಆದಾಯ ಹೆಚ್ಚಿದ್ರೂ ಕೂಡ ಇಲ್ಲಿ ಯಾಕೆ ರೈಲ್ನ ನಿಲ್ಗಡೆ ಮಾಡ್ತಾ ಇಲ್ಲ? ಈ ರೈಲು ನಿಲ್ಗಡೆಯನ್ನ ರದ್ದುಗೊಳಿಸಿರೋದು ಜನರ ಸೌಲಭ್ಯವನ್ನ ವಂಚಿತ ಮಾಡ್ದಂಗಾಗೋಗ್ಬಿಟ್ಟಿದೆ. ಸಂಬಂಧಪಟ್ಟ ಶಾಸಕರು ಮತ್ತೆ ಸಂಸದರು ಈ ಕುರಿತು ಧ್ವನಿ ಎತ್ತಬೇಕು. ಆದ್ರೆ ಅವರ ನಿರ್ಲಕ್ಷ್ಯದಿಂದ ಆಲೂರು ಜನತೆಗೆ ಈಗ ಅನ್ಯಾಯ ಆಗಿದೆ. ಈ ಸಂಬಂಧ ಶಾಸಕರಿಗೆ ಹಾಗೂ ಸಂಸದರಿಗೆ 30 ದಿನಗಳ ಗಡುವು ನೀಡಲಾಗಿದ್ದು, ಕೂಡಲೇ ಸಮಸ್ಯೆಯನ್ನ ಬಗೆಹರಿಸದೇ ಇದ್ರೆ ಹೈಕೋರ್ಟ್ ನಲ್ಲಿ PIL ಅನ್ನ ದಾಖಲಿಸಿ ನ್ಯಾಯ ಒದಗಿಸಿಕೊಡಲಾಗುವುದು ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ದಿನ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದು ಪ್ರಮುಖ ಅಂಶ ಏನಂತಂದರೆ, ಆಲೂರು ತಾಲೂಕಲ್ಲಿ ಕಳೆದ 28 ವರ್ಷಗಳಿಂದ ರೈಲ್ವೆ ನಿಲ್ದಾಣಕ್ಕೆ ಸಿಬ್ಬಂದಿಗಳಿದ್ದು, ಸ್ಟೇಷನ್ ಮಾಸ್ಟ್ರು ನಿಲ್ಲೋದಕ್ಕೆ, ರೈಲು ನಿಲ್ಲೋದಕ್ಕೆ ಸುಸಜ್ಜಿತವಾದ ಪ್ಲ್ಯಾಟ್ಫಾರ್ಮ್ ವ್ಯವಸ್ಥೆ ಎಲ್ಲವೂ ಕೂಡ ಇದ್ದು, ಇದ್ರೂ ಕೂಡ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತ ಮನೋಭಾವದಿಂದ ಆಲೂರು ತಾಲೂಕಿಗೆ ನಿಲುಗಡೆ ಕೊಟ್ಟಿರಲಿಲ್ಲ. 2024 ಫೆಬ್ರವರಿನಲ್ಲಿ ನಿಲುಗಡೆ ಸಾಧ್ಯ ಆಯಿತು. ನಾವೇ ಖುದ್ದಾಗಿ ಅಂದಿನ ಕೇಂದ್ರ ಮಂತ್ರಿಗಳಾದಂಥ ರೈಲ್ವೆ ಮಂತ್ರಿಗಳು ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಕೊಟ್ಟು, ಮತ್ತು ದೆಹಲಿಯ ರೈಲ್ವೆ ಬೋರ್ಡ್ ಸಂಬಂಧಪಟ್ಟ ರೈಲ್ವೆ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಸಮರ್ಪಕವಾಗಿ ವಿವರಿಸಿದ ನಿಲುಗಡೆ ಕೊಟ್ಟಿದ್ದರು. ಅದು ಪ್ರಾಯೋಗಿಕವಾಗಿ ಅಂತ ಕೊಟ್ಟಿದ್ದರು. ಆ ಸ್ಟಾಪೇಜನ್ನು 2024 ಡಿಸೆಂಬರಲ್ಲಿ 4ನೇ ತಾರೀಕು ರದ್ದು ಮಾಡಿದ್ರು. ಏನಕ್ಕೆ ರದ್ದು ಮಾಡಿದ್ರಿ ಅಂತ ನಾವು ಕಾರಣವನ್ನು ಕೇಳಿ ಸಂಬಂಧಪಟ್ಟ ರೈಲ್ವೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳು ಆದಂಥ ನಮ್ಮ ಇವತ್ತು ಕರ್ನಾಟಕದ ಮಂತ್ರಿಗಳಾದಂಥ ಶ್ರೀಯುತ ವಿ ಸೋಮಣ್ಣ ಸಾಹೇಬ್ರನ್ನ ಅಪ್ರೋಚ್ ಮಾಡಿದಾಗ ನಮ್ಮ ಮನೆಗೆ, ನಮ್ಮ ಸಂಸ್ಥೆಗೆ ಒಂದು ಪತ್ರ ಕಳಿಸಿರ್ತಾರೆ. ಫೈನಾನ್ಷಿಯಲ್ ಜಸ್ಟಿಫಿಕೇಷನ್ ಕೊಡೋಕ್ಕಾಗಲ್ಲ, 247 ರೂಪಾಯಿ ಆದಾಯ ಇದೆ ಅಂತ ಕೊಟ್ಟಿರ್ತಾರೆ ಪರ್ ಡೇಗೆ. ಆದರೆ ನಮ್ಮ ಸ್ಟೇಷನಲ್ಲಿ ಸಂಗ್ರಹ ಆಗಿರೋಂಥ ಮಾಹಿತಿ 2024 ಅಕ್ಟೋಬರಲ್ಲಿ 22,865 ರೂಪಾಯಿ ಸಂಗ್ರಹ ಆಗಿದೆ. 311 ಜನ ಪ್ರಯಾಣಿಕರು ಹತ್ತಿದ್ದಾರೆ. 2024 ನವಂಬರಲ್ಲಿ 15,985 ರೂಪಾಯಿ ಸಂಗ್ರಹ ಆಗಿದೆ. ಆ ಟೋಟಲ್ಲು ನಮ್ಮ ನಿಲ್ದಾಣದಲ್ಲಿ ಏನು ಸಂಗ್ರಹ ಆಗಿದೆಯಲ್ಲ, ಹಣ ಇದೆಯಲ್ಲ, ಅದಕ್ಕಿಂತಲೂ ಕಡಿಮೆ 8 ಟ್ರೈನ್ ನಿಲ್ಲುತ್ತೆ. ಮಾವಿನಕೆರೆಯಲ್ಲಿ ಕಡಿಮೆ ಇದೆ. ಬಾಗೇಶ್ಪುರದಲ್ಲಿ 18,000 ರೂಪಾಯಿ ಕಲೆಕ್ಷನ್ ಆಗುತ್ತೆ. ನಮ್ಮ ಡಿಮ್ಯಾಂಡ್ ಏನು ಅಂತಂದರೆ, ಸಂಬಂಧಪಟ್ಟಂತಹ ಶಾಸಕರು, ಸಂಬಂಧಪಟ್ಟಂತಹ ಸಂಸದರು ಇದ್ರ ಬಗ್ಗೆ ಧ್ವನಿ ಏರಿಸಬೇಕಾಗಿತ್ತು. ಬೇರೆ ನಿಲ್ದಾಣಕ್ಕಿಂತ ಆಲೂರು ತಾಲೂಕು ಆದಾಯ ಜಾಸ್ತಿ ಇದೆ, ಇಲ್ಲಿನ ಯಾಕೆ ಕಡೆಗಣಿಸಿ ವಿಡ್ರಾ ಮಾಡಿದ್ರೆ ಅಲ್ಲಿನ ಜನ ನಮ್ಮನ್ನೇ ಬಿಡಲ್ಲ, ಸುಮ್ಮನೆ ಬಿಡಲ್ಲ ಅಂತ. ಆದರೆ ಅವರೆಲ್ಲ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನದಿಂದ ಇವತ್ತು ಆಲೂರಿಗೆ ಸೌಲಭ್ಯ ವಂಚಿತವಾಗಿದೆ. ಮತ್ತು ನಾವು 30 ದಿವಸ ಗಡುವು ಕೊಡ್ತಾಯಿದ್ದೀವಿ ಶಾಸಕರಿಗೆ, ನಮ್ಮ ಸಂಸದರಿಗೆ. ಏನು ಅಂತಂದರೆ, ನೀವು ಹೋಗಿ ಸಮಸ್ಯೆನ ಬಗೆಹರಿಸ್ಕೊಂಬನ್ನಿ ಅಂತ ಗೌರವವಾಗಿ ಮನವಿ ಸಲ್ಲಿಸ್ತಾ ಇದ್ದೀವಿ. ಆಗಿಲ್ಲ ಅಂತಂದರೆ ಹೈಕೋರ್ಟ್ಗೆ PL ಹಾಕ್ತೀವಿ, ಅಂಕಿಅಂಶ ಪ್ರಕಾರ PL ಹಾಕಿ ನ್ಯಾಯವನ್ನು ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಪಕ್ಕದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಹೆಜ್ಜೆ ಅಪರಾಧ ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸೋದಕ್ಕೆ ಮತ್ತೆ ವೈಜ್ಞಾನಿಕ ಸಾಕ್ಷಿ ಕಲೆ ಹಾಕೋದನ್ನ ಕಡ್ಡಾಯಗೊಳಿಸುವ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಗೆ ಅತ್ಯಾಧುನಿಕ ಕ್ರೈಮ್ ಆಫೀಸರ್ಸ್ ವ್ಯಾನ್ ದೊರೆತಿದ್ದು, ಇಂದು ಜಿಲ್ಲಾ ಪೊಲೀಸ್ ಕಚೇರಿ ಎದುರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭದ್ವಿತಾ ಅವರು ಅಧಿಕೃತವಾಗಿ ಅದಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿರ್ತಕ್ಕಂಥ ಅವರು, ಕಳೆದ ತಿಂಗಳು ಜುಲೈ 11ನೇ ತಾರೀಕು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಒಟ್ಟು 32 ಸೋಕೋ ವ್ಯಾನ್ಗಳನ್ನ ಲೋಕಾರ್ಪಣೆ ಮಾಡಿದ್ರು. ಇದರ ಮುಂದುವರೆದ ಭಾಗವಾಗಿ ಇದೀಗ ಜಿಲ್ಲೆಗೂ ಕೂಡ ಈ ಸುಸಜ್ಜಿತ ವಾಹನ ಲಭ್ಯವಾಗಿದೆ. ಹೊಸ ಕಾನೂನಾದ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಪ್ರಕಾರ ಯಾವ ಅಪರಾಧದಲ್ಲಿ ಶಿಕ್ಷೆಯ ಪ್ರಮಾಣ 7 ವರ್ಷಗಳಿಗಿಂತ ಹೆಚ್ಚಾಗಿರ್ತದೆಯೋ ಅಂತಹ ಸ್ಥಳಗಳಲ್ಲಿ ಫಾರೆನ್ಸಿಕ್ ಪರೀಕ್ಷೆ ನಡೆಸೋದು ಕಡ್ಡಾಯ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಜನರಲ್ ಇನ್ವೆಸ್ಟಿಗೇಷನ್ ಕಿಟ್, ಎವಿಡೆನ್ಸ್ ಕಲೆಕ್ಷನ್ ಅಂಡ್ ಪ್ಯಾಕಿಂಗ್ ಕಿಟ್, ಫಿಂಗರ್ ಪ್ರಿಂಟ್ ಲಿಫ್ಟಿಂಗ್ ಕಿಟ್ ಮತ್ತೆ ಇದಕ್ಕೆ ಈ ವ್ಯವಸ್ಥೆ ಮಾಡಲಿಕ್ಕೆ ಏನೇನು ಕಿಟ್ಗಳ ಅವಶ್ಯಕತೆ ಇರ್ತದೋ ಅವೆಲ್ಲವೂ ಸೇರಿದಂತೆ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಮತ್ತೆ ಭದ್ರತಾ ಪರಿಕರಗಳನ್ನು ಸಹ ಈ ವಾಹನದಲ್ಲಿ ಅಳವಡಿಸಲಾಗಿದ್ದು, ಕೊಲೆ ಪ್ರಕರಣಗಳಾಗಿರಬಹುದು, ಲೈಂಗಿಕ ದೌರ್ಜನ್ಯ ಪ್ರಕರಣಗಳಾಗಿರಬಹುದು, ದೈಹಿಕ ಹಲ್ಲೆ, ಆಸ್ತಿ ಸಂಬಂಧಿತ ಅಪರಾಧಗಳು, ಗ್ಯಾಸ್ ಲೀಕೇಜ್ ಅಂತಹ ಅನಾಹುತಗಳು ಸೇರಿದಂತೆ ಎಲ್ಲಾ ರೀತಿಯ ಅಪರಾಧಗಳನ್ನ ಈ ವಾಹನದ ಮೂಲಕ ಸಮರ್ಥಕವಾಗಿ ಪತ್ತೆ ಹಚ್ಚೋದಕ್ಕೆ ಈ ಹೊಸ ವ್ಯಾನ್ ಪೊಲೀಸರಿಗೆ ಅತ್ಯಂತ ಪ್ರಮುಖ ಅಸ್ತ್ರವಾಗಲಿದೆ ಅಂತ SP ಶುಭನ್ವಿತಾ ಅವರು ತಿಳಿಸಿರ್ತಕ್ಕಂಥದ್ದು. ನಮಸ್ಕಾರ. ತಾವೆಲ್ಲರಿಗೆ ಗೊತ್ತಿರಬಹುದು, ಲಾಸ್ಟ್ ಮಂತ್ ಜುಲೈ 11ಗೆ ನಮ್ಮ ಆನರೇಬಲ್ ಚೀಫ್ ಮಿನಿಸ್ಟರ್ ವಿಧಾನಸೌಧದಲ್ಲಿ 32 ಸೋಕೋ ವ್ಯಾನ್ಸ್ ಅವರು ಇನಾಗ್ಯುರೇಟ್ ಮಾಡಿದರು. ಸೊ ಇದರ ಸಂಬಂಧಪಟ್ಟಂತೆ ನಮ್ಮ ಹಾಸನ ಜಿಲ್ಲೆಗೆ ಕೂಡ ಒಂದು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ಗೆ ಒಂದು ಚೆನ್ನಾಗಿ ಸೋಕೋ ವ್ಯಾನ್, ಹೊಸ ಸೋಕೋ ವ್ಯಾನ್ ಸಿಕ್ಕಿದೆ. ಇವತ್ತು ನಾವು ಈ ಸೋಕೋ ವ್ಯಾನ್ಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಫ್ಲ್ಯಾಗ್ ಆಫ್ ಮಾಡಿದ್ದೀವಿ. ಈ ವ್ಯಾನ್ ನಮಗೆ ನಮ್ಮ ಕ್ರೈಮ್ ಇನ್ವೆಸ್ಟಿಗೇಷನ್ಗೆ ತುಂಬ ನಮಗೆ ಹೆಲ್ಪ್ ಆಗುತ್ತೆ ಈ ವ್ಯಾನಿಂದ. ಯಾಕಂದರೆ ನಮ್ಮ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಪ್ರಕಾರ ಅಫೆನ್ಸಸ್ ಎಲ್ಲಿ ಪನಿಷ್ಮೆಂಟ್ 7 ಇಯರ್ಸ್ಗಿಂತ ಜಾಸ್ತಿ ಇದೆ
ಅಲ್ಲಿ ಫೊರೆನ್ಸಿಕ್ ಎಕ್ಸಾಮಿನೇಷನ್ ಸೀನ್ ಆಫ್ ಕ್ರೈಮ್ದು ಮ್ಯಾಂಡೇಟರಿ ಇದೆ. ಸೊ ಅದರ ಸಂಬಂಧಪಟ್ಟಂತೆ ಈ ವ್ಯಾನ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಈ ವ್ಯಾನಲ್ಲಿ ಒಟ್ಟು 36 ಆರ್ಟಿಕಲ್ಸ್ಗಳು ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಆರ್ಟಿಕಲ್ಸ್ ಆ್ಯಂಡ್ ಕಿಟ್ಗಳು ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ನಮ್ಮ ಜನರಲ್ ಇನ್ವೆಸ್ಟಿಗೇಷನ್ ಕಿಟ್ ಇದೆ. ದೆನ್ ಅದರ ಜೊತೆಗೆ ನಮಗೆ ಎವಿಡೆನ್ಸ್ ಕಲೆಕ್ಷನ್ ಆ್ಯಂಡ್ ಪ್ಯಾಕಿಂಗ್ ಕಿಟ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಫಿಂಗರ್ ಪ್ರಿಂಟ್ ಲಿಫ್ಟಿಂಗ್ ಕಿಟ್ ಕೊಟ್ಟಿದ್ದಾರೆ. ಮತ್ತು ಲೇಟೆಂಟ್ ಫಿಂಗರ್ ಪ್ರಿಂಟ್ ಡೆವಲಪ್ಮೆಂಟ್ ಕಿಟ್ ಕೊಟ್ಟಿದ್ದಾರೆ. ಫುಟ್ ಪ್ರಿಂಟ್ ಆ್ಯಂಡ್ ಟೈರ್ ಪ್ರಿಂಟ್ ಕಾಸ್ಟಿಂಗ್ ಕಿಟ್ ಕೊಟ್ಟಿದ್ದಾರೆ. ಆಮೇಲೆ ಹೈ ಇಂಟೆನ್ಸಿಟಿ ಫೊರೆನ್ಸಿಕ್ ಲೈಟ್ ಸೋರ್ಸ್, ಕೆಲವು ಸ್ಟೇನ್ಸ್ ಮತ್ತು ಸ್ಯಾಂಪಲ್ಸ್ಗೆ ನೋಡಲಿಕ್ಕೆ ನಮಗೆ ಹೈ ಇಂಟೆನ್ಸಿಟಿ ಲೈಟ್ ಬೇಕಾಗುತ್ತೆ, ಅದು ನಮಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಬ್ಲಡ್ ಆ್ಯಂಡ್ ಸೀಮನ್ ಸ್ಕ್ರೀನಿಂಗ್ ಆ್ಯಂಡ್ ಕಲೆಕ್ಷನ್ ಕಿಟ್ ಕೊಟ್ಟಿದ್ದಾರೆ. ಸೊ ಏನಾದರೂ ಅತ್ಯಾಚಾರ ಪ್ರಕರಣಗಳಲ್ಲಿ ನಾವು ಈ ಕಿಟ್ಗೆ ನಾವು ಯೂಸ್ ಮಾಡಬಹುದು. ದೆನ್ DNA ಆ್ಯಂಡ್ ಸೆಕ್ಷುವಲ್ ಅಸಾಲ್ಟ್ ಎವಿಡೆನ್ಸ್ ಕಿಟ್ ನಮಗೆ ಕೊಟ್ಟಿದ್ದಾರೆ, DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಲಿಕ್ಕೆ. ಅದರ ಜೊತೆಗೆ ನಮಗೆ ನಾರ್ಕೋಟಿಕ್ಸ್ ಸ್ಕ್ರೀನಿಂಗ್ ಆ್ಯಂಡ್ ಕಲೆಕ್ಷನ್ ಕಿಟ್ ಕೊಟ್ಟಿದ್ದಾರೆ. ನಾವು ಸ್ಪಾಟಲ್ಲಿ ನಾರ್ಕೋಟಿಕ್ಸ್ ಟೆಸ್ಟಿಂಗ್ ನಾವು ಮಾಡಬಹುದು. ಗಾಂಜಾ ಇರಬಹುದು, ಹೆರೋಯಿನ್ ಇರಬಹುದು, ಕೊಕೇನ್ ಇರಬಹುದು. ದೇಶದ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ತಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜ, ತಿರಂಗ ಧ್ವಜವನ್ನ ಹಾರಿಸಿ ಸ್ವತಂತ್ರೋತ್ಸವದ ಸಂಭ್ರಮವನ್ನ ಅನುಭವಿಸುವ ಸುವರ್ಣಾವಕಾಶವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಮಾಜಿ ಶಾಸಕ ಪ್ರೀತಮ್ ಗೌಡ ತಿಳಿಸಿದ್ದಾರೆ. 80ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಬಿಜೆಪಿ ಹಾಸನ ನಗರ ಮಂಡಳದ ವತಿಯಿಂದ ನಗರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಿರಂಗ ಧ್ವಜವನ್ನ ವಿತರಿಸಿ ಮಾತನಾಡಿರ್ತಕ್ಕಂಥ ಪ್ರೀತಮ್ ಗೌಡರು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪದಂತೆ ಹರ್ ಘರ್ ತಿರಂಗ ಅಭಿಯಾನವನ್ನ ಬಿಜೆಪಿ ನಗರ ಅಧ್ಯಕ್ಷ ಮಂಜಣ್ಣ ಅವರ ನೇತೃತ್ವದಲ್ಲಿ ಹಿರಿಯ ಮುಖಂಡರೊಂದಿಗೆ ಯಶಸ್ವಿಯಾಗಿ ಚಾಲನೆ ನೀಡಲಾಗಿದೆ. ಇನ್ನು ಸಮಸ್ತ ಜಿಲ್ಲೆಯ ಹಾಗೂ ದೇಶದ ಜನತೆಗೆ ಮುಂಗಡವಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯನ್ನು ಕೂಡ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಈ ವೇಳೆ ಬಿಜೆಪಿ ಹಾಸನ ನಗರ ಮಂಡಳ ಅಧ್ಯಕ್ಷ ಯೋಗೇಶ್ ಗೌಡ ಅವರು ಕೂಡ ಮಾತನಾಡಿದ್ದಾರೆ. ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಈ ಹಿಂದೆ ಕೇವಲ ಶಾಲಾ ಕಾಲೇಜುಗಳು ಮತ್ತೆ ಕಚೇರಿಗಳಲ್ಲಿ ಮಾತ್ರ ರಾಷ್ಟ್ರಧ್ವಜವನ್ನ ಹಾರಿಸಲಾಗ್ತಾ ಇತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನಸಾಮಾನ್ಯರು ತಮ್ಮ ಮನೆಗಳ ಮೇಲೂ ಕೂಡ ತಿರಂಗ ಧ್ವಜ ಹಾರಿಸಿ ಸಂಭ್ರಮಿಸಬೇಕೆಂಬ ಉದ್ದೇಶದಿಂದ 2022ರಲ್ಲಿ ಧ್ವಜ ಸಂಹಿತೆಯಲ್ಲಿ ತಿದ್ದುಪಡಿಯನ್ನ ತಂದು ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ 3 ದಿನಗಳ ಕಾಲ ಧ್ವಜಾರೋಹಣ ಮಾಡಲು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಾಸನದ ಸಾರ್ವಜನಿಕರು ತಮ್ಮ ಮನೆಗಳು, ಅಂಗಡಿಗಳು ಹಾಗೂ ಕಚೇರಿಗಳ ಮೇಲೆ ಧ್ವಜಾರೋಹಣ ಮಾಡಬೇಕು ಅಂತ ಅವರು ಇದೇ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿದರು. ಈ ಅಭಿಯಾನದಲ್ಲಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಲಕ್ಷ್ಮೀ, ಜಿಲ್ಲಾ ವಕ್ತಾರ ಮೋಹನ್, ಪ್ರಧಾನ ಕಾರ್ಯದರ್ಶಿಗಳಾದ ರೋಹಿತ್ ಸೇರಿದಂತೆ ಮುಖಂಡರು, ಸಾರ್ವಜನಿಕರು ಭಾಗವಹಿಸಿದರು. ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಸಂಕಲ್ಪದಂತೆ ಹರ್ ಘರ್ ತಿರಂಗ ಅಭಿಯಾನದ ಪ್ರಯುಕ್ತವಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಮಂಜಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಹಿರಿಯ ಮುಖಂಡರು ಇವತ್ತು ಮನೆ ಮನೆಗೆ ತಿರಂಗ ಧ್ವಜವನ್ನು ಕೊಡೋದ್ರ ಮೂಲಕ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಭಾಳ ಯಶಸ್ವಿಯಾಗಿದೆ. ಮುಂಗಡವಾಗಿ ಸಮಸ್ತ ಹಾಸನ ಜನತೆಗೆ, ರಾಜ್ಯದ ಜನತೆಗೆ, ದೇಶದ ಜನತೆಗೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನ ಕೊಡ್ತೀವಿ. ನಾವಿವತ್ತು 80ನೇ ಸ್ವತಂತ್ರ ದಿನಾಚರಣೆಯ ಹೊಸ್ತಿಲಲ್ಲಿದ್ದೇವೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಸ್ವತಂತ್ರ ದಿನಾಚರಣೆಯನ್ನು 2 ದಿನ ಮುಂಚಿತವಾಗಿ ಹರ್ ಘರ್ ತಿರಂಗ ಯಾತ್ರೆಯನ್ನು ಪ್ರತಿಯೊಬ್ಬರು ಆಚರಿಸಬೇಕು ಅಂತೇಳಿ ಕರೆ ಕೊಟ್ಟಿದ್ದಾರೆ. ಅದರಂತೆ ನಮ್ಮ ನೆಚ್ಚಿನ ನಾಯಕರಾದಂಥ ಮಾಜಿ ಶಾಸಕರು ಆದಂಥ ಪ್ರೀತಮ್ ಜೇಗೌಡ ಅವರ ಸಹಕಾರದೊಂದಿಗೆ ಈ ಹರ್ ಘರ್ ತಿರಂಗ ಅಭಿಯಾನವನ್ನು ಪ್ರಾರಂಭಿಸಿದ್ದೇವೆ. ಹರ್ ಘರ್ ತಿರಂಗ ಅಂದರೆ ಪ್ರತಿ ಒಂದು ಮನೆಯ ಮೇಲೂ ತ್ರಿವರ್ಣ ಧ್ವಜವನ್ನು ಆರಿಸಬೇಕು ಅನ್ನೋದು ನರೇಂದ್ರ ಮೋದಿಯವರ ಆಶಯ. ಅದರಂತೆ ಇಂದು ಕೂಡ ನಮ್ಮ ಎಲ್ಲ BJP ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸಿ ಪ್ರತಿ ಮನೆ ಮೇಲೂ ತ್ರಿವರ್ಣ ಧ್ವಜವನ್ನು ಆರಿಸೋದಕ್ಕೆ ಜನಗಳಿಗೆ ಮಾಹಿತಿನ ನೀಡ್ತಾ ಇದ್ದೇವೆ. ಹಾಗೆ ನಾವು ಕೂಡ ಎಲ್ರಿಗೂ ತ್ರಿವರ್ಣ ಧ್ವಜವನ್ನು ನೀಡ್ತಾ ಇದ್ದೇವೆ. ತ್ರಿವರ್ಣ ಧ್ವಜ ಮುಂಚೆ ಕೇವಲ ಸರ್ಕಾರಿ ಕಚೇರಿಗಳ ಮೇಲೆ ಹಾರಾಡ್ತಾ ಇತ್ತು. ತ್ರಿವರ್ಣ ಧ್ವಜಕ್ಕೂ ಸಾರ್ವಜನಿಕರಿಗೂ ಕೂಡ ಒಂದು ಬಾಂಧವ್ಯ ಬೆಸೆಯಬೇಕು ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಹರ್ ಘರ್ ತಿರಂಗ ಎಂಬ ಅಭಿಯಾನವನ್ನು ಆರಂಭಿಸಿದ್ದಾರೆ. ಅದರಂತೆ ನಾವೆಲ್ಲರೂ ಕೂಡ ಜಾಗರೂಕರಾಗಿ ಸಾರ್ವಜನಿಕರೆಲ್ಲರೂ ಕೂಡ ಪ್ರತಿಯೊಬ್ಬರು ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಆರಿಸಬೇಕಂತೇಳಿ ನಮ್ಮ ಎಲ್ಲ BJP ನಗರ ಮಂಡಲದ ವತಿಯಿಂದ ಕೋರಿಕೊಳ್ತಾ ಇದ್ದೀವಿ. ನಿಮ್ಮ ಹೆಸರು ಇಲ್ಲಿ ಯಾರ್ಯಾರಿದ್ದಾರೆ? ಗ್ರಾಮಾಂತರ ಮಂಡಲ ಅಧ್ಯಕ್ಷರು ಲಕ್ಷ್ಮೀಶ್ ಅವರಿದ್ದಾರೆ. ಹಾಗೆ ಮಾಧ್ಯಮ ಪ್ರಮುಖರು ವೇದಾವತಿ ಮೇಡಮ್ ಅವರಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳು ರೋಹಿತ್ ಅವರಿದ್ದಾರೆ. ನಮ್ಮ ಯುವ ಮುಖಂಡರಾದಂಥ ರಾಕೇಶ್ ಗೌಡ್ರಿದ್ದಾರೆ, ಬಾಲರಾಜ್ ಅವರಿದ್ದಾರೆ.
ಉಪಾಧ್ಯಕ್ಷರು ನಾಗೇಂದ್ರಣ್ಣವರಿದ್ದಾರೆ, ನಮ್ಮ ಮುಖಂಡರು ಪ್ರಕಾಶ್ ಅಣ್ಣವರಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಮಾನ ಕೆಲಸಕ್ಕೆ ಸಮಾನ ವೇತನ ಮರೀಚಿಕೆ, ಸರ್ಕಾರದ ಆದೇಶವಿದ್ರೂ ಸಿಗದ ನಿಗದಿತ ವೇತನ, ಹಾಸನದ ಹಿಮ್ಸ್ ಹೊರಗುತ್ತಿಗೆ ನೌಕರರ ಆಕ್ರೋಶ. ವಿವಿಧ ದಲಿತ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ದೂತ್ಪೀರ್ ಅಮಾನತಿಗೆ ಆಗ್ರಹ, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪಟ್ಟು. ಆಲೂರು ರೈಲು ನಿಲುಗಡೆ ರದ್ದು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ, 30 ದಿನಗಳಲ್ಲಿ ಸರಿಪಡಿಸುವಂತೆ ಗಡುವು. ಇದಾಗಿ ತುತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.